ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಸ್ಕೂಲ್ 2015 ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದರ 6th ಎಪಿಸೋಡ್ ಇವತ್ತು ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ನೀವಿನ್ನು ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾ ಇರೋ ಕಾರ್ಡ್ ಅಲ್ಲಿ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಅವಾಗ್ಲೇ ಇವತ್ತಿನ 6th ಎಪಿಸೋಡ್ ನಿಮ್ಗೆ ಅರ್ಥ ಆಗೋದು. ಅಷ್ಟೇ ಅಲ್ಲ, ಇವತ್ತಿನ ಈ ಇಂಟ್ರೆಸ್ಟಿಂಗ್ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲೇ ಕೊಟ್ಟಿರ್ತೀನಿ, ಮರೀದೆ ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ 6th ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಗಾಂಗ್ಸೋಗೆ ಆಲ್ಮೋಸ್ಟ್ 90% ಗೊತ್ತಾಗ್ಬಿಟ್ಟಿರತ್ತೆ ಈ ಜಾಗದಲ್ಲಿ ಇರೋದು ಗೋಯುನ್ ಅಲ್ಲ ಲಿಯೂನ್ ಅಂತ. ಆ ವಿಷಯ ಅವಳಿಗೆ ಕನ್ಫರ್ಮ್ ಆಗಿದ ತಕ್ಷಣ ಲಿಯೂನ್ ನ ಸರಿಯಾಗಿ ಬಯಕೆ ಶುರು ಮಾಡ್ಬಿಟ್ಲು. ನೀನಿಂದಾನೆ ನಾನು ಆ ಊರ್ ಬಿಟ್ಟು ಇಲ್ಲಿಗೆ ಬರೋ ತರ ಆಯ್ತು, ನನ್ನ ಸ್ಕೂಲ್ ಬಿಟ್ಟೆ ತೆಗೆದ್ಬಿಟ್ರು, ಏನೋ ನಿನ್ ಸಾವಿಗೆ ನಾನೇ ಕಾರಣ ಅಂತ ಊರೆಲ್ಲ ಹೇಳ್ಕೊಂಡ್ ಬಂದಿದ್ಯಂತೆ, ಅದನ್ನ ನನ್ನ TC ಕೊಟ್ಟಿಲ್ಲ ಕಳಿಸ್ಬಿಟ್ರು, ಎಲ್ಲ ನಿನ್ನಿಂದ ಅಂತ ಹೇಳಿ ಆಲ್ಮೋಸ್ಟ್ ಲಿಯೂನ್ ನ ಹೊಡಿಯೋ ತರನೇ ಹೊರಟೋಗ್ತಾಳೆ. ಇದನ್ನೆಲ್ಲ ಗಾಂಗ್ ಬಂದು ಪಕ್ಕದಲ್ಲೇ ಎದ್ದು ನೋಡ್ತಾ ಇದ್ದ. ಅವ್ನ್ ಬಂದು ತಡಿತಾನೆ. ಒಂದ್ ಮನುಷ್ಯನ ನಿಮ್ದಾಗ ನಿದ್ದೆ ಮಾಡಕ್ಕೆ ಬಿಡಲ್ವಾ, ಹಿಂಗೆ ನಾ ಬಂದು ಹಿಂಸೆ ಕೊಡೋದು ಅಂತ ಬೈತಾನೆ. ಅವಾಗ ಲಿಯೂನ್ ಹೇಳ್ತಾಳೆ, ಇಲ್ಲ ನೋಡು ಗಾಂಗ್ಸೋ, ನನ್ಗೆ ಇದುವರೆಗೂ ಗೊತ್ತಿರ್ಲಿಲ್ಲ, ಆದ್ರೆ ಆಮೇಲೆನೆ ಗೊತ್ತಾಗಿದ್ದು ನನ್ಗೆ ಲಿಯೂನ್ ಅಂತ ಒಂದು ಸಿಸ್ಟರ್ ಇದ್ದಾಳೆ, ಅವಳು ಟೋಕಿನಲ್ಲಿ ಇದ್ದಾಳೆ ಅಂತ. ಅವಳ ಬಗ್ಗೆ ವಿಚಾರಣೆ ಮಾಡ್ಕೊಂಡು ಹೋಗಿದ್ರಲ್ಲಿ ನನ್ಗೆ ಗೊತ್ತಾಯ್ತು ಅವಳು ಓದ್ತಾ ಇದ್ ಸ್ಕೂಲ್ ಅಲ್ಲಿ ಅಲ್ಲಿದ್ದ ಹುಡುಗಿರೆಲ್ಲ ಅವಳಿಗೆ ತುಂಬಾನೇ ಟಾರ್ಚರ್, ತುಂಬಾನೇ ಬುಲಿ ಮಾಡ್ತಾ ಇದ್ರು ಅಂತ. ಅದರಿಂದ ಅವಳು ಸೂಸೈಡ್ ಮಾಡ್ಕೊಂಡು ಸತ್ತೋದ್ಲು ಅಂತ. ಇವಾಗ ನೀನ್ ಮಾತಾಡೋದ್ರಲ್ಲಿ ನನಗೆ ಗೊತ್ತಾಗ್ತಾ ಇದೆ ನನ್ ತಂಗಿ ಸಾವ್ಗೆ ನೀವೇ ಕಾರಣ ಅಂತ ನನ್ಗೆ ಇವಾಗ ಅರ್ಥ ಆಯ್ತು ಅಂತ. ಇವಳು ಇವಾಗವರೆಗೂ ಗೋಯುನ್ ತರನೇ ಮಾತಾಡ್ತಾ ಇರ್ತಾಳೆ. ಇದಕ್ ಮೇಲೆನೆ ನಿನ್ಗೆ ಏನ್ ಪನಿಷ್ಮೆಂಟ್ ಕೊಡ್ಬೇಕು ಅಂತ ನಾನು ಯೋಚನೆ ಮಾಡ್ಬೇಕು ಅಂದ್ಬಿಟ್ಟು ಅಲ್ಲಿಂದ ಹೊರಟೋದ್ಲು. ಲಿಯೂನ್ ನ ಫಾಲೋ ಮಾಡ್ಕೊಂಡೆ ಗಾಂಗ್ ಕೂಡ ಬಂದಿರ್ತಾನೆ. ಆದ್ರೆ ಸ್ಟೆಪ್ಸ್ ಅಲ್ಲಿ ಲಿಯೂನ್ ಬಂದು ನಿಂತ್ಕೊಂಡು ತುಂಬಾನೇ ಫೀಲ್ ಮಾಡಿ ಅಳೋದನ್ನ ಅವ್ನ್ ಕೂಡ ಗಮನಿಸ್ಬಿಟ್ಟ. ಇವಾಗ ಹಂಗೆ ಕ್ಲಾಸ್ ಅಲ್ಲಿ ತೋರಿಸ್ತಾರೆ. ಗಾಂಗ್ ಬಂದು ಈಗ ಲಿಯೂನ್ ಬಗ್ಗೆನೇ ಯೋಚನೆ ಮಾಡ್ತಾ ಇರೋದು. ಯಾಕಂದ್ರೆ ಈ ಇಷ್ಟೊತ್ತು ಟೆರಸ್ ಅಲ್ಲಿ ಅವರಿಬ್ರು ಮಾತಾಡ್ಕೊಂಡಿದ್ರು ಇವನ್ನ ಗಮನಿಸ್ತಾನೆ ಇದ್ದಲ್ವಾ, ಗೋಯುನು ಲಿಯೂನ್ ಅಂತೆಲ್ಲ ಮಾತಾಡ್ಕೊಂಡಿರ್ತಾರೆ. ಅವಾಗ ಒಂದ್ಸತಿ ಮೆಡಿಕಲ್ ರೂಮ್ ಅಲ್ಲಿ ಲಿಯೂನ್ ಹೇಳಿರ್ತಾಳಲ್ಲ, ನಾನು ನೀನು ಏನು ಅಷ್ಟು ಕ್ಲೋಸ್ ಅಲ್ಲ, ಬಟ್ ನಾನು ಹತ್ರ ಒಂದು ನಿಜ ಹೇಳ್ತೀನಿ ಅಂತ, ಅದು ನನ್ನ ಹೆಸರು, ನಾನು ಗೋಯುನ್ ಅಲ್ಲ ಅಂತ ಹೇಳಿರ್ತಾಳಲ್ವಾ. ಅದನ್ನ ಅವನು ಥಿಂಕ್ ಮಾಡ್ತಾನೆ. ಹಾಗಾದ್ರೆ ಈ ಜಾಗದಲ್ಲಿ ಇರೋದು ನಿಜವಾಗ್ಲೂ ಗೋಯುನ್ ಅಲ್ವಾ ಲಿಯೂನ್ ಏನ ಅಂತ. ಇವನ್ ಹತ್ರ ಸೀರಿಯಸ್ ಆಗಿ ಥಿಂಕ್ ಮಾಡ್ತಾ ಇರ್ಬೇಕಾದ್ರೆ ಮುಂದ್ಗಡೆ ಕುತ್ಕೊಂಡಿರೋ ಹುಡುಗಿರು ಇವನ್ನ ನೋಡ್ಬಿಟ್ಟು ಏನಿವತ್ತು ಶಾಕ್ ಮೇಲೆ ಶಾಕು, ಗಾಂಗ್ ಕ್ಲಾಸ್ ನ ಗಮನಿಸ್ತಾ ಇದ್ದಾನೆ ಅಂತ ಹೇಳಿದ ತಕ್ಷಣ ಎಲ್ಲರೂ ಆಶ್ಚರ್ಯವಾಗಿ ಅವ್ನ ಕಡೆ ತಿರುಗಿ ನೋಡ್ತಾರೆ. ಯೂಶುವಲ್ ಆಗಿ ಅವ್ನ ಕ್ಲಾಸ್ ಅಲ್ಲಿ ನಿದ್ದೆ ತಾನೇ ಮಾಡ್ತಾನೆ, ಅದನ್ನ ತುಂಬಾ ಆಶ್ಚರ್ಯವಾಗಿ ನೋಡ್ತಾರೆ. ಎಲ್ಲರೂ ಇವನ್ನ ಗಮನಿಸ್ತಾ ಇದಾರೆ ಅಂತ ಗೊತ್ತಾಗಿ ಸೈಲೆಂಟ್ ಆಗಿ ಮತ್ತೆ ಹಂಗೆ ಟೇಬಲ್ ಮೇಲೆನೆ ಮಲಗ್ಬಿಟ್ಟ. ಇವಾಗ ಹಂಗೆ ಲಂಚ್ ಬ್ರೇಕ್ ಅಲ್ಲಿ ತೋರಿಸ್ತಾರೆ. ಅವನು ಊಟ ತಗೊಂಡು ಲಿಯೋನ್ ಹತ್ರ ಕುತ್ಕೊಂಡು ತಿನ್ಬೇಕು ಅನ್ಕೊಳ್ಳೋಷ್ಟ್ರಲ್ಲೇ ಗಾಂಗ್ಸು ಅಡ್ಡ ಬಂದ್ಬಿಟ್ಟು ನಾನು ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳಿ ಹಂಗೆ ಲಂಚ್ ಗೆ ಇನ್ವೈಟ್ ಮಾಡ್ತಾಳೆ ಸಪರೇಟ್ ಆಗಿ ಕುತ್ಕೊಳ್ಳೋಣ ಅಂತ. ಅಲ್ಲೋ ಕುತ್ಕೊಂಡಾಗ ಇವಳು ಹೇಳ್ತಾಳೆ, ಆಕ್ಚುಲಿ ನಾನು ಮತ್ತೆ ಲಿಯೋನ್ ಇಬ್ರು ಟೆರಸ್ ಮೇಲೆ ಮಾತಾಡ್ತಾ ಇದ್ದಿದ್ರಾ, ನೀನೆಲ್ಲ ಕೇಳಿಸ್ಕೊಂಡೇ ಇದ್ದೆ ಅಲ್ವಾ, ನಿನ್ಗೆಲ್ಲ ಗೊತ್ತಲ್ವಾ, ಇದ್ರೂನು ಏನು ಗೊತ್ತಿಲ್ದಿರೋ ಒಂಥರ ನೀನ್ ಏನಕ್ ಬಂದು ಮಾತಾಡ್ದೆ, ಬಟ್ ಅದು ನನ್ಗೆ ಸೆಕೆಂಡರಿ. ಅದ್ರಲ್ಲೂ ಟೋಕಿನಲ್ಲಿ ಇದ್ದ ಲಿಯೋನ್ ಸಾವಿಗೆ ನಾನೇ ಕಾರಣ, ನನ್ನಿಂದಾನೇ ಅವಳು ಸತ್ತಿದ್ದು ಅಂತ ಹೇಳಿ ಇಲ್ಲಿರೋರ್ಗೆ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಗಾಂಗ್ ಹತ್ರ ಕೇಳ್ತಾಳೆ. ಅದಕ್ಕೆ ಗಾಂಗ್ ಹೇಳ್ತಾನೆ, ಇಲ್ಲೋಡು ಗಾಂಗ್ಸೋ, ನಿನ್ಗೂ ಮತ್ತೆ ಲಿಯೋನ್ಗೆ ಏನ್ ಪ್ರಾಬ್ಲಮ್ ಅಂತ ನನ್ಗೆ ಗೊತ್ತಿಲ್ಲ, ಬಟ್ ಏನೇ ಆಗಿದ್ರು ಆದಷ್ಟು ಬೇಗ ಸಾಲ್ವ್ ಮಾಡ್ಕೋ, ಇನ್ಮೇಲೆ ಅವಳಿಗೆ ನೀನ್ ಸುಮ್ನೆ ತೊಂದ್ರೆ ಕೊಡ್ಬೇಡ ಅನ್ನೋ ತರ ಹೇಳ್ತಾನೆ. ಆಮೇಲೆ ಅವಳು ಏನು ಮಾತಾಡಿಲ್ಲ. ಆದ್ರೆ ಅವಳಿಗೆ ಚಿಂತೆ ಏನು, ಇಲ್ಲಿರೋದು ಗಾಂಗ್ಸೋನ ಲಿಯೋನ್ ಅಂತ ಇನ್ನು ಕನ್ಫರ್ಮ್ ಆಗಿ ಗೊತ್ತಿಲ್ಲ, ಎಷ್ಟೇ ಅವಳಿಗೆ ಡೌಟ್ ಬಂದಿದ್ರೆ ಕೂಡ. ಅದಕ್ಕೆ ಟೋಕಿನಲ್ಲಿರೋ ಅವ್ರ ಫ್ರೆಂಡ್ ಗೆ ಕಾಲ್ ಮಾಡ್ಬಿಟ್ಟು ಅವಳು ಇದ್ದಿದ್ದು ಆಫನೇಜ್ ಗೆ ಹೋಗು, ಸುಮ್ನೆ ಏನೋ ನಾರ್ಮಲ್ ಆಗಿ ಮಾತಾಡೋ ತರ ಹೋಗು, ಅಲ್ಲಿಂದ ಅವಳು ಹ್ಯಾಂಡ್ ರೈಟಿಂಗ್ ಬರ್ತಿರೋ ತರ ಬುಕ್ ಏನಾದ್ರು ಸಿಕ್ಕಿದ್ರೆ ಅದನ್ನ ತಗೊಂಡ್ ನನ್ಗೆ ಕಳ್ಸು, ನಾನು ಅವಳೇನ ಅಲ್ವಾ ಅಂತ ಕನ್ಫರ್ಮ್ ಮಾಡ್ಕೋಬೇಕು ಅಂತ ಕೇಳ್ತಾಳೆ. ಇವಾಗ ಹಂಗೆ ಕ್ಲಾಸ್ ರೂಮ್ ಅಲ್ಲಿ ತೋರಿಸ್ತಾರೆ. ಮೇಡಮ್ ಏನೋ ಸಮ್ಮೇನ ಬೋರ್ಡ್ ಮೇಲೆ ಹಾಕ್ಬಿಟ್ಟು ಯಾರಾದ್ರೂ ಬಂದಿದ್ದನ್ನ ಸಾಲ್ವ್ ಮಾಡಿ ಅಂತ ಕರೆಯೋ ಟೈಮ್ ಅಲ್ಲಿ ಸಾಂಗ್ ಎದ್ದು ನಿಂತ್ಕೊಂತಾಳೆ. ಇವಳೇನಾದ್ರೂ ಸಾಲ್ವ್ ಮಾಡ್ತಾಳೆ ಅಂತ ನೋಡಿದ್ರೆ ಇಲ್ಲ, ಅವಳ ಫೋನ್ಗೊಂದು ಮೆಸೇಜ್ ಬಂದಿರುತ್ತೆ. ಏನಂದ್ರೆ ಯಾವ್ದೋ ಒಂದು ಅಡ್ವರ್ಟೈಸ್ಮೆಂಟ್ ಗೋಸ್ಕರ ಫೋಟೋ ಶೂಟ್ ಗೆ ಹೋಗಿರ್ತಾಳೆ, ಅದ್ರಲ್ಲಿ ಇವಳು ಸೆಲೆಕ್ಟ್ ಆಗಿದ್ದಾಳೆ ಅಂತ. ಅಷ್ಟೇ. ಈ ಖುಷಿಯಾದ ವಿಷಯನ ಅಲ್ಲಿರೋರ್ಗೆಲ್ಲರಿಗೂ ಹೇಳಿದಾಗ ಎಲ್ಲರೂ ಅವಳಿಗೆ ತುಂಬಾನೇ ಎಂಕರೇಜ್ ಮಾಡ್ತಾರೆ, ಎಲ್ಲರೂ ಕ್ಲಾಪ್ ಮಾಡ್ತಾರೆ, ತುಂಬಾ ಸಂತೋಷವಾಗಿ ಫೀಲ್ ಆಗ್ತಾಳೆ. ಅದಾದ್ಮೇಲೆ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹೋಗ್ತಾ ಇರ್ಬೇಕಾದ್ರೆ ಲಿಯೂನ್ ನ ಗಾಂಗ್ ಬಂದು ಫಾಲೋ ಮಾಡ್ಕೊಂಡೇ ಬರ್ತಾ ಇರ್ತಾನೆ. ಅದು ಅವಳಿಗೂ ಚೆನ್ನಾಗಿ ಅರ್ಥ ಆಯ್ತು. ಒಂದ್ ನಿಮಿಷ ಗಾಂಗ್, ಏನ್ ನಿನ್ ಪ್ರಾಬ್ಲಮ್, ಏನಕ್ ಸುಮ್ನೆ ನಾನು ಫಾಲೋ ಮಾಡ್ತಾ ಇದೀಯಾ, ನಿನ್ಗೆ ಏನಾದ್ರು ಕೇಳ್ಬೇಕಂತಿದ್ರೆ ಕೇಳು, ನಾನು ಹೇಳ್ತೀನಿ ಅಂದಾಗ ಗಾಂಗ್, ಚಾಚಾ ನಾನೇ ನಿನ್ನ ಹತ್ರ ಕೇಳ್ಬೇಕು, ಏನಿಲ್ಲಪ್ಪ ನಾನ್ ಮನೆಗಿದ್ದಾರೆಲ್ಲ ಹೋಗೋದು, ನಾನು ನಿಂಗೆ ಹೋಗ್ತೀನಿ ಅಂತ ಹೇಳಿ ಸ್ವಲ್ಪ ದೂರ ಹೋಗೋದು ಮತ್ತೆ ರಿಟರ್ನ್ ಬರೋದು ಅಂತ ಈ ಕಡೆ ಆ ಕಡೆ ಓಡಾಡ್ತಾ ಇರ್ತಾನೆ. ಅವಳಿಗೆ ಟೆನ್ಷನ್ ಆಗುತ್ತೆ. ಗಾಂಗ್ ಯಾಕೆ ಈ ತರ ಮಾಡ್ತಾ ಇದೀಯಾ, ನೀನ್ ಏನೇ ಕೇಳ್ಬೇಕಿದ್ರು ಕೇಳು, ನಾನು ಹೇಳ್ತೀನಿ ಅಂದ್ರು ಅವ್ನು ಕೇಳ್ತಾ ಇಲ್ಲ, ನಾನೇನು ಕೇಳ್ಬೇಕಾಗಿಲ್ಲ, ನಾನೇನು ತಿಳ್ಕೊಳ್ಳಬೇಕಾಗ್ಲಿಲ್ಲ, ಜಸ್ಟ್ ನಿನ್ ಮೇಲೆ ಅಕ್ರೆಗೋಸ್ಕರ ನನ್ನ ಹತ್ರ ಬಂದೆ ಅಷ್ಟೇ ಅಂತ ಹೇಳ್ಬಿಟ್ಟು ಹೊರಟೋದ. ಅವತ್ತು ನೈಟ್ ಹಾನ್ ಅವ್ರ ಮನೇಲಿ ತೋರಿಸ್ತಾರೆ. ಹಾನ್ ಅವ್ರ ಅಪ್ಪ ಬಂದು ಮನೆ ಬಾಡಿಗೆ 3 months ಇಂದನೋ 4 months ಇಂದನೋ ಕೊಟ್ಟಿಲ್ಲ ಅಂತ ಹೇಳಿ ಮನೆ ಓನರ್ ಬಂದ್ಬಿಟ್ಟು ಸರಿಯಾಗಿ ಬೈದ್ಬಿಟ್ಟು ಹೋಗ್ತಾರೆ. ಆದ್ರೆ ಅವ್ರಪ್ಪ ಇವಾಗವರೆಗೂ ಇಷ್ಟೊಂದು ಪ್ರಾಬ್ಲಮ್ ಇದೆ ಅಂತ ಹಾನ್ ಹತ್ರ ಹೇಳಲೇ ಇಲ್ಲ. ಎಲ್ಲ ಅವ್ನ್ ಕಷ್ಟ ಪಡ್ತಾನೋ, ಎಲ್ಲಿ ಆ ಸ್ವಿಮ್ಮಿಂಗ್ ಅಲ್ಲಿ ಇಂಟ್ರೆಸ್ಟ್ ಬಿಟ್ಬಿಡ್ತಾನೋ ಅಂತ. ಬಟ್ ಅವ್ರಪ್ಪ ಇಷ್ಟು ಕಷ್ಟ ಪಡ್ತಾ ಇದಾರೆ ಅಂತ ಹಾನ್ಗೆ ಚೆನ್ನಾಗಿ ಅರ್ಥ ಆಗುತ್ತಲ್ವಾ. ಎಷ್ಟೋ ಅವ್ರಪ್ಪ ಹೇಳ್ದೆ ಇದ್ರೆ ಕೂಡ ಹೆಲ್ಪ್ ಮಾಡ್ಬೇಕು ಅಂತ. ಇದಕ್ಕೂ ಮುಂಚೆ ಒಬ್ರು ಬಂದ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಆಕ್ಟ್ ಮಾಡಕ್ಕೆ ಬಾ ಅಂತ ಕರೆದಾಗ ಇವ್ನ್ ಕೂಡ ಇಲ್ಲ ಬೇಡ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬಿಟ್ಟಲ್ವಾ. ಆದ್ರೆ ಇವಾಗ ಅದಕ್ಕೆ ಹೋಗ್ಬೇಕು, ಸ್ವಲ್ಪ ದುಡ್ಡು ಸಂಪಾದನೆ ಮಾಡ್ಬೇಕು, ಅಪ್ಪನ್ಗೆ ಹೆಲ್ಪ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾನೆ. ಅಷ್ಟೇ ಅಲ್ಲ, ಅವ್ರು ವಿಸಿಟಿಂಗ್ ಕಾರ್ಡ್ ಕೊಟ್ಬಿಟ್ಟು ಹೋಗಿದ್ರಲ್ವಾ, ಅವ್ರಿಗೆ ಕಾಲ್ ಮಾಡ್ಬಿಟ್ಟು ನಾನ್ ಬರ್ತೀನಿ ಅಂತ ಕೂಡ ಹೇಳ್ಬಿಟ್ಟ. ಇವಾಗ ನೆಕ್ಸ್ಟ್ ಡೇ ಲಿಯೂನ್ ನ ತೋರಿಸ್ತಾರೆ. ಅವಳು ಬಂದು ಒಂದು ಲೈಬ್ರರಿಗೆ ಹೋಗಿರ್ತಾಳೆ. ಆದ್ರೆ ಬುಕ್ ಸಿಕ್ತಲ್ವಾ, ಅದ್ರಲ್ಲಿ ಗೋಯುನ್ ಡೈರಿಗೆ ಮ್ಯಾಚ್ ಆಗೋ ತರ ಪೇಪರ್ಸ್ ಅಲ್ಲಿ ಕೂಡ ಏನೋ ಬರ್ದಿದ್ದೆಲ್ಲ ಎತ್ಕೊಂಡು ಹೋಗಿದ್ಲಲ್ಲ, ಆ ಲೈಬ್ರರಿಗೆ ಹೋಗಿರ್ತಾಳೆ. ಆಕ್ಚುಲಿ ಲಿಯೂನೇ ಹಾನ್ ನ ಕೂಡ ಬರಕ್ಕೆ ಹೇಳಿರೋದು. ಏನ್ ವಿಷಯ ಲಿಯೂನ್ ಇಲ್ಲಿಗೆ ಬರಕ್ಕೆ ಹೇಳಿದ್ಯಾ ಅಂದಾಗ ಇವಳು ಹೇಳ್ತಾಳೆ, ಹೌದು ಹಾನ್, ನನ್ನ ಹತ್ರ ಒಂದು ವಿಷಯ ಕೇಳ್ಬೇಕು. ನಾನು ಮೆಮೊರಿ ಲಾಸ್ ಆಗೋದಕ್ಕೂ ಮುಂಚೆ ನಾವ್ ಎಷ್ಟೊತ್ತಿ ಲೈಬ್ರರಿಗೆ ಬಂದಿದ್ವಿ
ಬಂದಿದೀವಿ ಅಂತ ಕೇಳಿದಾಗ ಹಾನ್ ಹೇಳ್ತಾನೆ, ಅದೇ ನಿಂಗ್ ಕೇಳ್ತಾ ಇದೀಯಾ, ಸುಮಾರು ಸತಿ ನಾವ್ ಬಂದಿದೀವಿ, ನಾವ್ ಓದಿರೋ ಎಲಿಮೆಂಟರಿ ಸ್ಕೂಲ್ ಇಲ್ಲೇ ಪಕ್ಕದಲ್ಲೇ ತಾನೆ ಇರೋದು, ಸೊ ಅವಾಗ ಇಲ್ಲಿ ಬಂದು ನಾವ್ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಹೋಗ್ತೀವಿ ಅಂತ ಹೇಳ್ತಾನೆ. ಆಮೇಲೆ ಲಿಯೋನ್ ಕೇಳ್ತಾಳೆ, ಸರಿ ಯಾವಾಗಾದ್ರೂ ನನ್ ಹಿಂದ್ಗಡೆ ಯಾರಾದ್ರೂ ಅನುಮಾನಾಸ್ಪದವಾಗಿ ಓಡಾಡೋದು ಮೀನ್ಸ್ ನನ್ನ ಯಾರಾದ್ರೂ ಫಾಲೋ ಮಾಡತ್ರ ಏನಾದ್ರು ನಿನ್ನ ಹತ್ರ ಹೇಳಿದ್ನಾ ಅಥವಾ ನೀನೇನಾದ್ರೂ ಗಮನಿಸ್ದ ಅಂತ ಕೇಳಿದಾಗ ಹಾನ್ ಹೇಳ್ತಾನೆ, ಚಾಚಾ ನೀನ್ ಯಾವಾಗೂ ನನ್ನ ಹತ್ರ ಹೇಳಿಲ್ಲ, ಯಾಕೆ ನಿನ್ ಕತ್ ಮೇಲೆ ಆಗಿತ್ತಲ್ವಾ ಗಾಯ, ಆ ಗಾಯದ ಬಗ್ಗೆ ಕೇಳ್ತಾ ಇದ್ಯಾ, ಅದು ನಿನ್ಗೆ ಇಲ್ಲಾಗಿದ್ದಲ್ಲ ಟ್ರಿಪಲ್ ಆಗಿದ್ದು ಅಂತ ಹೇಳ್ತಾನೆ. ಬಟ್ ಅವ್ಳಿಗೆ ಅದ್ರ ಬಗ್ಗೆ ನೆನ್ಪಿಲ್ವಲ್ಲ. ಅಲ್ಲಿಂದ ಹೊರಟೋದ್ರು. ಆ ಪಕ್ಕದಲ್ಲಿ ಎಲಿಮೆಂಟರಿ ಸ್ಕೂಲ್ ಅಂತ ಹೇಳಿದ್ರಲ್ವಾ, ಅಲ್ಲಿಗೆ ಹೋಗಿರೋದು. ಅಲ್ಲಿ ಗ್ರೌಂಡ್ ಅಲ್ಲಿ ನಿಂತ್ಕೊಂಡು ಹಾನ್ ಹೇಳ್ತಾನೆ, ಚಿಕ್ಕ ವಯಸ್ಸಲ್ಲಿ ನಾನು ನೀನು ಇಲ್ಲೇ ಆಡ್ತಾ ಇದ್ದು, ಎಷ್ಟು ಕಿತ್ತಾಡಿದೀವಿ ಗೊತ್ತಾ ಅಂತ ಹೇಳ್ಕೊಂಡು ಆ ಟೈಮಲ್ಲಿ ಆಡ್ದಂಗೆ ಇವಾಗ ಕೂಡ ಅಲ್ಲಿರೋ ಒಂದು ಬಾಲ್ ನ ಎತ್ಕೊಂಡು ಇಬ್ರು ತುಂಬಾ ಖುಷಿಯಾಗಿ ಆಟ ಆಡ್ತಾರೆ. ಆಮೇಲೆ ಹಂಗೆ ಗ್ರೌಂಡ್ ಮೇಲೆ ಮಲ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಬೇಕಾದ್ರೆ ಲಿಯೋನ್ ಕೇಳ್ತಾಳೆ, ಹೌದು ನನ್ಗೆ ಹಳೆ ನೆನಪುಗಳು ಇವಾಗ ಏನು ಇಲ್ವಲ್ಲ, ಇನ್ ಕೇಸ್ ಆ ನೆನಪುಗಳು ಬಂದೇ ಇಲ್ಲ ಅಂದ್ರೆ ನೀನೇನ್ ಮಾಡ್ತೀಯ ಅಂದಾಗ ಹಾನ್ ಹೇಳ್ತಾನೆ, ಅದು ನಿನಗಿಲ್ಲ ಅಂದ್ರೆ ಏನು, ನಮ್ಮಿಬ್ಬರ ಮಧ್ಯೆ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿ 10-12 ವರ್ಷ ಆಯ್ತು, ನಿನಗ್ ನೆನಪಿಲ್ಲ ಅಂದ್ರೂ ಪ್ರತಿ ಒಂದು ಮೂಮೆಂಟ್ಸ್ ಕೂಡ ನನಗ್ ಚೆನ್ನಾಗಿ ನೆನಪಿರತ್ತೆ ಅಂತ ಹೇಳ್ತಾನೆ. ಇವಾಗ ಹಂಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಸ್ಕೂಲ್ ಅಲ್ಲಿ ತೋರಿಸ್ತಾರೆ, ಎಲ್ಲರಿಗಿಂತ ಬೇಗನೆ ಗಾಂಗ್ಸೋ ಸ್ಕೂಲ್ಗೆ ಬಂದ್ಬಿಟ್ಟಿದ್ದಾಳೆ. ಕ್ಲಾಸ್ ರೂಮ್ ಅಲ್ಲಿ ಕೂಡ ಹೋಗ್ಬಿಟ್ಟು ಲಿಯೋನ್ ಟೇಬಲ್ ಹತ್ರ ಅವಳದೊಂದು ಬುಕ್ ನ ಎತ್ಕೊಂತಾ ಇರ್ತಾಳೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಪಾರ್ಕ್ ಒಳಗಡೆ ಬಂದ್ಬಿಟ್ಟ. ಅಯ್ಯೋ ಇವ್ನ್ ಬಂದ್ಬಿಟ್ಟ ಅಂತ ಹೇಳಿ ಅವ್ನ್ಗೆ ಗೊತ್ತಿಲ್ಲದೆ ಲಿಯೋನ್ ಬುಕ್ ನ ಸೈಲೆಂಟ್ ಆಗಿ ಅಲ್ಲಿಂದ ಎಸ್ಕೇಪ್ ಮಾಡ್ಬಿಟ್ಲು. ಯಾಕಂದ್ರೆ ಹ್ಯಾಂಡ್ ರೈಟಿಂಗ್ ಚೆಕ್ ಮಾಡ್ಬೇಕಲ್ವಾ, ಟೋಕಿನ್ ಅಲ್ಲಿರೋ ಅವ್ರ ಫ್ರೆಂಡ್ಸ್ ಗೆ ಕಾಲ್ ಮಾಡ್ಬಿಟ್ಟು ಹ್ಯಾಂಡ್ ರೈಟಿಂಗ್ ಕೇಳಿದ್ಲಲ್ಲ, ಅವ್ರ ಹೆಂಗೋ ಕಳಿಸ್ಬಿಟ್ಟಿರ್ತಾರೆ. ಈಗ ಇಟ್ಟು ನೋಡಿ ಎರಡು ಒಂದೇ ತರ ಇರುತ್ತೆ, ಎರಡು ಮ್ಯಾಚ್ ಆಗ್ತಿದೆ. ಇವ್ಳಿಗೆ ಇನ್ನೊಂದು 5% ಕನ್ಫರ್ಮ್ ಆಗೋಯ್ತು ಇಲ್ಲಿ ಇರೋದು ಲಿಯೋನೆ ಅಂತ. ಇವಾಗ ಹಂಗೆ ಎಲ್ಲಾ ಮಕ್ಳು ಕ್ಲಾಸ್ಗೆ ಬಂದ್ಬಿಟ್ರು. ಸಾಂಗ್ ಅಂತೂ ತುಂಬಾ ಖುಷಿಯಾಗಿ ಡ್ಯಾನ್ಸ್ ಆಡ್ಕೊಂಡ್ ಬರ್ತಾಳೆ. ಎಲ್ಲರಿಗೂ ಹೇಳ್ತಾಳೆ, ಇವತ್ತು ಫೋಟೋ ಶೂಟ್ ಇದೆ, ನನ್ಗೆ ಲೀವ್ ಸಿಗ್ಬಿಡ್ತು, ನಾನು ಹೋಗ್ತಾ ಇದೀನಿ ಅಂತ. ಸ್ವಲ್ಪ ಓವರ್ ಆಗಿ ಬಿಲ್ಡಪ್ ಕೊಡ್ತಾಳೆ ಅಂತಾನೆ ಇಟ್ಕೊಳ್ಳಿ. ಆಮೇಲೆ ಶೂಟಿಂಗ್ ನಡೆದ ಜಾಗಕ್ಕೆ ಹೋದ್ಲು. ಅಲ್ಲೋದ್ರೆ ಆಲ್ರೆಡಿ ಅಲ್ಲಿ ಹಾನ್ ವೇಟ್ ಮಾಡ್ತಾ ಇದ್ದ. ಆಕ್ಚುಲಿ ಹಾನ್ ಕೂಡ ಅದೇ ಶೂಟಿಂಗ್ ಗೋಸ್ಕರನೇ ಬಂದಿರೋದು. ಅಲ್ಲಿ ಒಬ್ರಿಗೊಬ್ರು ನೋಡ್ಕೊಂಡು ಶಾಕ್ ಆಗೋದು ಅಲ್ಲದೆ ಚೆನ್ನಾಗಿ ಮಾತಾಡ್ಕೊಳ್ತಾರೆ. ಆದ್ರೆ ಅಲ್ಲಿ ಒಬ್ರು ಬಂದು ಹೇಳ್ತಾರೆ ಸಾಂಗ್ ಜಾತ್ರ, ನಿನ್ ಪೊಸಿಷನ್ ಚೇಂಜ್ ಆಗೋಯ್ತಮ್ಮ, ನೀನ್ ಹಿಂದ್ಗಡೆ ಇರೋ ರೈಟ್ ಕಾರ್ನರ್ ಅಲ್ಲಿ ನಿಂತ್ಕೋಬೇಕು ಅಂತ ಹೇಳ್ಬಿಟ್ರು. ಇವಳ ಮುಖ ಹಂಗೆ ಚಿಕ್ಕದಾಗೋಯ್ತು. ಯಾಕಂದ್ರೆ ಫೋಟೋಶೂಟ್ ಅಲ್ಲಿ ಸೆಲೆಕ್ಟ್ ಮಾಡಿರೋದ್ರಿಂದ ಒಂದು ಮೇನ್ ಕ್ಯಾರೆಕ್ಟರ್ ಆಗೋ ಅಥವಾ ಮುಂದ್ಗಡೆ ನಿಲ್ಸಿ ಫೋಟೋ ತೆಗಿತಾರೇನೋ ಅಂತ ಆಸೆ ಪಟ್ಲು. ಬಟ್ ಹಿಂದ್ಗಡೆ ಅಂದಿದ ತಕ್ಷಣ ಮುಖನೇ ಚಿಕ್ಕದಾಗೋಯ್ತು. ಅದರಿಂದ ತಾನೇ ಬಿಲ್ಡಪ್ ಕೂಡ ಅವಳು ಕೊಟ್ಟಿದ್ದು. ಫೋಟೋ ತೆಗಿಬೇಕಾದ್ರೂ ಅಷ್ಟೇ ಈ ವಿಷಯ ನೆನ್ಸ್ಕೊಂಡು ತುಂಬಾ ಡಲ್ ಆಗಿರ್ತಾರೆ. ಅಲ್ಲಿರೋ ಡೈರೆಕ್ಟರ್ ಸಾಂಗ್ ಜಾಗಿ ಎಲ್ಲರ ಮುಂದೆ ಬೈದ್ ಬಿಡ್ತಾರೆ, ಏನ ಮೂತಿ ನಂಗೆ ಇಟ್ಕೊಂಡಿದ್ಯಾ ಅಂತ. ಇದನ್ನ ಹಾನ್ ಕೂಡ ನೋಡ್ತಾನೆ. ಇಲ್ಲಿ ಕ್ಲಾಸ್ ರೂಮ್ ಅಲ್ಲಿ ನೋಡಿದ್ರೆ ಗಾಂಗ್ ಬಂದು ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತಾನೆ. ಆ ಟೈಮಲ್ಲಿ ಗಾಂಗ್ಸೋ ಬಂದು ಲಿಯೋನ್ ಹತ್ರ ಸ್ವಲ್ಪ ಮಾತಾಡ್ಬೇಕು ಬಾ ಅಂತ ಹೇಳಿ ಸೈಡ್ ಗೆ ಕರ್ಕೊಂಡ್ ಹೋಗ್ತಾಳೆ. ಇದನ್ನ ಗಾಂಗ್ ಗಮನಿಸ್ಬಿಟ್ಟ. ಅಲ್ಲೋದ್ಮೇಲೆ ಈ ಗಾಂಗ್ಸೋ ಹೇಳ್ತಾಳೆ, ಇಲ್ಲಿ ನೋಡು ಲಿಯೋನ್ ಅಲ್ಲ, ಆಕ್ಚುಲಿ ಇರೋದ್ ಬಂದು ಈಗ ಸದ್ಯಕ್ಕೆ ಗೋಯು ಅಂತಾನೆ. ಇಲ್ಲಿ ನೋಡು ಗೋಯುನ್, ನಿನ್ನ ಟ್ವಿನ್ ಸಿಸ್ಟರ್ ಲಿಯೋನ್ ಸಾವ್ಗೆ ನಾನ್ ಕಾರಣ ಅಲ್ಲ. ಫಸ್ಟ್ ಆಫ್ ಆಲ್ ಅವಳೇ ನನ್ನ ಹತ್ರ ಬಂದು ತೀಟೆ ಮಾಡ್ತಾ ಇದ್ದು, ನನಗೆ ತುಂಬಾ ಟಾರ್ಚರ್ ಕೊಡ್ತಾ ಇದ್ದು. ಆ ಕೋಪದಲ್ಲಿ ನಾನು ಏನೋ 4 ಮಾತ್ ಬೈದ್ನೆ ಹೊರತು ನಾನು ಅವಳ ಸಾವಿಗೆ ಕಾರಣ ಅಲ್ಲ ಅಂತ ಹೇಳ್ಕೊಂಡೆ. ಹಂಗೆ ಅವಳನ್ನ ಬೆದರ್ಸೋ ತರ ಸ್ವಲ್ಪ ಮುಂದೆ ಬರ್ತಾಳೆ. ಅದೇ ಸೆಂಟ್ರಲ್ಲಿ ಗಾಂಗ್ ಬಂದ್ಬಿಟ್ಟ. ಇಲ್ಲಿ ನೋಡು ಗಾಂಗ್ಸೋ, ನಾನು ಆಲ್ರೆಡಿ ನಿನ್ಗೆ ಹೇಳಿದೀನಿ, ಏನೇ ಪ್ರಾಬ್ಲಮ್ ಆಗಿದ್ರು ಬೇಗ ಸಾಲ್ವ್ ಮಾಡ್ಕೊಂತ, ಇನ್ನೊಂದ್ಸತಿ ಅವಳನ್ನ ಬೆದರ್ಸೋದು, ಅವಳಿಗೆ ಸುಮ್ನೆ ಈ ತರ ಎಲ್ಲ ಮಾತಾಡೋದ್ ಮಾಡ್ದೆ ಅಂತ ಇಟ್ಕೋ. ಗಾಂಗ್ಸೋಗೆ ಒಂದ್ ಟ್ವಿನ್ ಸಿಸ್ಟರ್ ಇದ್ಲು ಲಿಯೋನ್ ಅಂತ, ಅವಳು ಟೋಕಿನ್ ಅಲ್ಲಿ ಇದ್ಲು. ಅವಳ ಸಾವಿಗೆ ಗಾಂಗ್ಸೋನೆ ಕಾರಣ ಅಂತೆಲ್ಲ ಹೇಳ್ಬಿಡ್ತೀನಿ, ಆಮೇಲೆ ನಿನ್ನಿಷ್ಟ ಅನ್ನೋ ತರ ಬೆದರ್ಸ್ತಾನ ಇವನೇ. ಅದ್ ಗಾಂಗ್ಸೋಗೆ ಟೆನ್ಷನ್ ಆಗ್ಬಿಟ್ಟು ಬಂದ್ಬಿಟ್ಟು ದೊಡ್ಡ ಹೀರೋ ತರ ಅಂತ ಬೈಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಆದ್ರೆ ಲಿಯೋನ್ ಬಂದು ತುಂಬಾನೇ ಬೇಜಾರಲ್ಲಿ ನಿಂತಿರ್ತಾಳೆ. ಅವ್ನ್ಗೆ ಹೆಂಗ್ ಸಮಾಧಾನ ಮಾಡೋದು ಅಂತ ಗೊತ್ತಿಲ್ಲ. ಇವ್ನ ಹಂಗೆ ಹಿಂದ್ಗಡೆ ನಿಂತ್ಕೊಂಡು ಸೈಲೆಂಟ್ ಆಗಿ ನಿಂತಿರ್ತಾನೆ. ಇವಾಗ ಹಂಗೆ ಆಲ್ಮೋಸ್ಟ್ ನೈಟ್ ಆಗಿರತ್ತೆ. ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ಹಾನು ಮತ್ತೆ ಸಾಂಗ್ಜಾ ಇಬ್ರು ಜೊತೆಗೆ ನಡ್ಕೊಂಡ್ ಬರ್ತಾ ಇರೋದು. ಸಾಂಗ್ಜಾ ಆಲ್ರೆಡಿ ಬೇಜಾರಲ್ಲಿ ಇದ್ಲಲ್ವಾ. ಸಾಂಗ್ಜಾ ಹೇಳ್ತಾಳೆ, ನಾನ್ ಯಾವಾಗೂ ಅನ್ಕೊಂಡಿದ್ದು ನೆರವೇರೋದೇ ಇಲ್ಲ, ಆದ್ರೆ ನೀನ್ ತುಂಬಾ ಲಕ್ಕಿ ಗೊತ್ತಾ, ನೀನ್ ಅನ್ಕೊಂಡಿದ್ದಲ್ಲ ನಿನ್ಗೆ ಸಿಕ್ಕಿದೆ, ನೀನ್ ಅನ್ಕೊಂಡಿರ್ತಾರ ಗೋಲ್ಡ್ ಮೆಡಲ್ ಗೆದ್ದೆ ನೋಡಿ, ಇವಾಗ ಫೋಟೋ ಶೂಟ್ ಅಲ್ಲಿ ಕೂಡ ನಿನ್ ಮುಂದೆ ನಿಂತಿದ್ಯಾ ಅನ್ನೋ ತರ ಅಂದಾಗ ಹಾನ್ ಹೇಳ್ತಾನೆ, ಇದೆಲ್ಲ ನಿನ್ ಭ್ರಮೆ ಅಷ್ಟೇ ಸಾಂಗ್ಜಾ, ನಾವ್ ಏನೇ ಗೆಲ್ಬೇಕು ಅಂತಿದ್ರು ಫಸ್ಟ್ ನಮ್ಮಲ್ಲಿ ಛಲ ಇರ್ಬೇಕು. ನಾನು ಯಾವ್ದು ಈಸಿಯಾಗಿ ಸಿಗ್ಲಿಲ್ಲ, ನಾನ್ ತುಂಬಾನೇ ಕಷ್ಟಪಟ್ಟು ಕಲ್ತಿದೀನಿ. ನಾನ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಿಮ್ಮಿಂಗ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನನ್ಗೆ ಉಸಿರು ಕಟ್ಟೋ ತರ ಆಗ್ತಾ ಇತ್ತು. ಅದನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ, ಅದಕ್ಕೆ ನಾನು ಇವತ್ತು ಈ ತರ ಒಂದು ಸ್ಥಾನದಲ್ಲಿ ಇರೋದು ಅಂತ ಸ್ವಲ್ಪ ಮೋಟಿವೇಟ್ ಆಗೋ ತರ ಹೇಳ್ತಾನೆ. ಸಾಂಗ್ ಜಗದು ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಆಮೇಲೆ ಲಿಯೋನ್ ಬಂದು ಒಬ್ಳೆ ಇರ್ತಾಳಲ್ವಾ, ಒಂಥರ ಅವಳು ಒಂಟಿಯಾಗಿ ಫೀಲ್ ಆಗ್ತಾಳೆ ಅಂತ ಹೇಳಿ ಗಾಂಗ್ ಬಂದು ಲಿಯೋನ್ ಹಿಂದ್ಗಡೆನೆ ಮನೆವರೆಗೂ ಹೋಗ್ತಾನೆ. ಅವಳು ಮನೆ ಒಳಗಡೆ ಹೋಗಿದ್ದಾಳೆ ಅಂತ ಕನ್ಫರ್ಮ್ ಆದ್ಮೇಲೆನೆ ಅವ್ನ್ ಅಲ್ಲಿಂದ ರಿಟರ್ನ್ ಆಗೋದು. ಅವನ ಹತ್ರ ರಿಟರ್ನ್ ಬರ್ತಾ ಇರ್ಬೇಕಾದ್ರೆ ಹಾನ್ ನೋಡ್ಬಿಟ್ಟ, ಇವ್ನ ಏನಕ್ಕೆ ಗೋಯಿನ್ ಮನೆ ಹತ್ರದಿಂದ ಬರ್ತಾ ಇದ್ದಾನೆ ಅಂತ. ಆದ್ರೆ ಇಲ್ಲಿ ಬಂದು ಗಾಂಗು ಹಾನ್ ಹತ್ರ ಹೇಳ್ತಾನೆ, ಲೋಡೋ ಗೋಯಿನ್ ಸ್ವಲ್ಪ ಮೂಡೋಟಲ್ಲಿದ್ದಾಳೆ, ಅವಳನ್ನೆಲ್ಲೂ ಹೊರಗಡೆ ಕರ್ಕೊಂಡು ಹೋಗ್ಬೇಡ ಅಂತ ಹೇಳಿದ್ರೆ ಹಾನ್ಗೇನ್ ಅರ್ಥ ಆಗ್ತಿಲ್ಲ, ನಿನ್ಗೇನ್ ಇಲ್ ಕೆಲ್ಸ, ನೀನ್ ಏನಕ್ಕೆ ಗೋಯಿನ್ ಮನೆ ಕಡೆಯಿಂದ ಬರ್ತಾ ಇದೀಯ ಅಂದಾಗ ಅದೆಲ್ಲ ನೀನ್ ಬೇಡದೇ ಇರೋ ವಿಷಯ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಹಾನ್ಗೆ ಟೆನ್ಷನ್ ಆಗುತ್ತೆ. ಇವಾಗ ನೆಕ್ಸ್ಟ್ ಡೇ ಬೆಳಗ್ಗೆ ಕ್ಲಾಸ್ ಅಲ್ಲಿ ತೋರಿಸ್ತಾರೆ ಕಿಮ್ಮನ ಸರ್ ಕ್ಲಾಸ್ ಮಾಡ್ತಾ ಇರೋದು. ಆಕ್ಚುಲಿ ಕ್ಲಾಸ್ ಮಾಡ್ತಾ ಇಲ್ಲ, ಅಲ್ಲಿ ಒಂದು ಟೇಬಲ್ ನ ಡ್ರಾ ಮಾಡಿದಾರಲ್ಲ ಬೋರ್ಡ್ ಮೇಲೆ, ಅದೆಲ್ಲ ಟೇಬಲ್ ನಂಬರ್ಸ್. ಇಲ್ಲಿ ಪೇಪರ್ಸ್ ಅಲ್ಲಿ ನಾನು ನಂಬರ್ಸ್ ನ ಹಾಕಿದೀನಿ, ಎಲ್ಲರೂ ಬಂದು ಆ ಪೇಪರ್ಸ್ ನ ಎತ್ಕೋಬೇಕು, ನಿಮ್ಗೆ ಯಾವ ನಂಬರ್ ಬಂದಿರುತ್ತೋ ಆ ಬೆಂಚ್ ಅಲ್ಲಿ ಕೂತ್ಕೋಬೇಕು ಅಂತ ಹೇಳ್ತಾರೆ. ಅದೇ ತರ ಎಲ್ಲರೂ ಹೋಗಿ ಎತ್ಕೊಂಡ್ರು, ಕೊಟ್ಟಿರೋ ಬೆಂಚ್ ನಂಬರ್ ಅಲ್ಲಿ ಹೋಗಿ ಕೂತ್ಕೊಳ್ತಾರೆ. ಇಲ್ಲಿ ಏನಂದ್ರೆ ಫಸ್ಟ್ ಗಾಂಗು ಹಾನುಗ ಆಗಲ್ಲ, ಕಣ್ಣಲ್ಲೇ ಗುರಾಯಿಸ್ಕೊಂತಾ ಇರ್ತಾರೆ. ಹಂಗಿರ್ಬೇಕಾದ್ರೆ ಪಕ್ಕದ ಸೀಟ್ ಅಂದಿದ ತಕ್ಷಣ ಒಬ್ಬರ ಮುಖ ಒಬ್ರಿಗೆ ನೋಡ್ಕೊಳಕ್ಕೆ ಅಸಹ್ಯ ಆಗುತ್ತೆ. ಒಬ್ಬೊಬ್ರು ಒಂದೊಂದ್ ದಿಕ್ಕಲ್ಲಿ ತಿರ್ಗಿ ಮಲ್ಕೊಂತಾರೆ. ಇವಾಗ ಹಂಗೆ ಗ್ರೌಂಡ್ ಅಲ್ಲಿ ನೋಡಿದ್ರೆ ಗಾಂಗ್ ಬಂದು ಬೇರೆ ಮಕ್ಕಳ ಜೊತೆ ಆರಾಮಾಗಿ ಬಾಸ್ಕೆಟ್ ಬಾಲ್ ನ ಆಡ್ತಾ ಇರ್ತಾನೆ. ಅಲ್ಲೂ ಆನ್ ಹೋಗ್ಬಿಟ್ಟು ಶಿವಪೂಜಲ್ ಕರಡಿ ಬಿಟ್ಟಂಗೆ ಗಾಂಗ್ ನ ಆಡಕ್ಕೆ ಬಿಡ್ತಾ ಇಲ್ಲ. ಅವನ ಹತ್ರ ಬಾಲ್ ಕಿತ್ಕೊಳ್ಳೋದು, ಅವನೇ ಗೋಲ್ ಹಾಕೋದು. ತುಂಬಾ ಫೋರ್ಸ್ ಆಗಿ ಆಡಿ ಪಾಪ ಗಾಂಗೆ ಟೈರ್ಡ್ ಆಗ್ಬಿಟ್ಟು ಕೆಳಗಡೆ ಬಿದ್ಬಿಟ್ಟ ಅಂತಾನೆ ಹೇಳ್ಬೇಕು. ಅದಾದ್ಮೇಲೆ ಕ್ಲಾಸ್ ಅಲ್ಲಿ ಎಲ್ಲರೂ ಮ್ಯಾಗಝಿನ್ ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಆಕ್ಚುಲಿ ಸಾಂಗ್ ಜನ
ಗೇಲಿ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಅಡ್ವರ್ಟೈಸ್ಮೆಂಟ್ ಬಂದು ಮ್ಯಾಗಝಿನ್ ಅಲ್ಲಿ ಬಂದಿರತ್ತೆ. ಸಾಂಗ್ ಹಿಂದ್ಗಡೆ ನಿಂತ್ಕೊಂಡಿರ್ತಾಳೆ. ಅವಳು ಶೂಟ್ಗೆ ಹೋಗಕ್ ಮುಂಚೆ ಓವರ್ ಆಗಿ ಬಿಲ್ಡಪ್ ಕೊಡ್ತಾ ಇದ್ಲಲ್ಲ, ನಾ ಶೂಟ್ಗೆ ಹೋಗ್ತಾ ಇದೀನಿ ಹಂಗೆ ಹಿಂಗೆ ಅಂತ. ನೋಡಿದ್ರೆ ಹಿಂದ್ಗಡೆ ನಿಲ್ಸ್ಬಿಟ್ಟಿದ್ದಾರೆ ಅಂತ ಎಲ್ಲರೂ ಅವಳನ್ನ ನೋಡ್ಕೊಂಡು ನಗ್ತಾ ಇರ್ತಾರೆ. ಇವ್ರ ಇತರ ಅವಳ ಬಗ್ಗೆನೇ ಹೇಳ್ಕೊಂಡು ನಗ್ತಾ ಇರೋದನ್ನ ನೋಡಿ ಅವಳಿಗೆ ತುಂಬಾನೇ ಬೇಜಾರಾಗುತ್ತೆ. ಹತ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಇದನ್ನ ಗಾಂಗ್ಸೋ ನೋಡ್ಬಿಟ್ಲು. ಸೊ ಲಿಯೋನ್ ನ ಬೀಳಿಸ್ಬೇಕು, ಲಿಯೋನ್ ಮೇಲೆ ಸೇಟ್ ತೀರ್ಸ್ಕೋಬೇಕು ಅಂತಂದ್ರೆ ಸಾಂಗ್ ಜನ ಯೂಸ್ ಮಾಡ್ಕೋಬಹುದು ಅಂತ ಒಂದು ಐಡಿಯಾ ಒಳಗೆ ಬಂದ್ಬಿಡ್ತು. ಅದಕ್ಕೆ ಸಾಂಗ್ ಜ ಬೇಜಾರಾಗಿರ್ಬೇಕಾದ್ರೆ ಈ ಗಾಂಗ್ಸೋನೆ ಹೋಗಿ ಮಾತಾಡ್ತಾಳೆ. ಏನು ಬೇಜಾರ್ ಮಾಡ್ಕೊಂಡ್ಬೇಡ ಕಣೆ, ನಮ್ಮ ಅಂಕಲ್ ಒಬ್ರು ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಅಲ್ಲಿ ಚೇರ್ಮನ್ ಆಗಿ ವರ್ಕ್ ಮಾಡ್ತಿದ್ದಾರೆ, ನಾನ್ ಬೇಕಾಗಿದ್ರೆ ಅವ್ರ ಹತ್ರ ಮಾತಾಡ್ತೀನಿ, ನಿನ್ಗೆ ಒಳ್ಳೆ ಒಂದು ಚಾನ್ಸ್ ನ ಕೊಡಿಸ್ತೀನಿ ಅನ್ನೋ ಹತ್ರ ಹೇಳಿದಾಗ ಸಾಂಗ್ ಜ ಕೂಡ ಅದನ್ನ ನಂಬಿಟ್ಲು. ಅದಾದ್ಮೇಲೆ ಇದ್ರ ಬಗ್ಗೆನೆ ಟ್ರೀಟ್ ಕೊಡ್ಬೇಕು ಅಂತ ಹೇಳಿ ಸಾಂಗ್ ಜ ಲೀನಾ ಮತ್ತೆ ಲಿಯೋನ್ನ ಇಬ್ರನ್ನು ಒಂದು ರೆಸ್ಟೋರೆಂಟ್ ಗೆ ಕರ್ಕೊಂಡು ಹೋಗಿರ್ತಾಳೆ. ಆ ಜಾಗಕ್ಕೆ ಹಾನ್ ಕೂಡ ಬಂದಿರ್ತಾನೆ. ಮತ್ತೆ ಸಾಂಗ್ ಜನೆ ಬೇಕಂತ ಗಾಂಗ್ಸೋನ ಇಲ್ಲಿಗೆ ಇನ್ವೈಟ್ ಮಾಡಿರ್ತಾಳೆ. ಈಗ ಗಾಂಗ್ಸೋ ಜಾಗದಲ್ಲಿ ಬಂದಿದ ತಕ್ಷಣ ಲಿಯೋನ್ಗೆ ಕೋಪ ಬರುತ್ತೆ. ಸೈಲೆಂಟ್ ಆಗಿ ಎತ್ತೋಟೋದ್ಲು. ಇದನ್ನ ಸಾಂಗ್ ಸ್ವಲ್ಪ ಬೇಜಾರ್ ಮಾಡ್ಕೊಂತಾಳೆ ಲಿಯೋನ್ ಮೇಲೆ. ಆದ್ರೆ ಹೊರಗಡೆ ಹೋಗಿರೋ ಲಿಯೋನ್ ಬಂದು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಹಾನು ಹಿಂದ್ಗಡೆನೆ ಬರ್ತಾನೆ. ಏನೇ ನಿನ್ ಪ್ರಾಬ್ಲಮ್, ಯಾಕ ಗಾಂಗ್ಸೋನ ನೋಡಿದ್ರೆ ನಿನ್ ಹತ್ರ ಕೋಪ ಮಾಡ್ಕೊಂಡ್ ಬಂದೆ, ಏನಾಯ್ತು ಅಂತ ಕೇಳಿದಾಗ ಇದಕ್ಕೆ ಲಿಯೋನ್ಗೆ ಕೋಪ ಬಂದ್ಬಿಡ್ತು. ಇಲ್ಲೋಡು, ನಿನ್ಗಿದೆಲ್ಲ ಬೇಡದೇ ಇರೋ ವಿಷಯ, ಸುಮ್ನೆ ನನ್ನ ವಿಷಯದಲ್ಲಿ ತಲೆ ಹಾಕ್ಬೇಡ, ನೀನ್ ಅದೆಲ್ಲ ಕೇಳ್ಬೇಡ, ಕೆಲವೊಂದು ಕ್ವೆಶ್ಚನ್ಗೆ ಆನ್ಸರ್ ಇರಲ್ಲ ಅನ್ನೋ ತರ ಗದ್ರು ಬಿಡ್ತಾಳೆ. ಅದಕ್ಕೆ ಹಾನ್ಗೆ ಕೂಡ ಬೇಜಾರಾಗೋಯ್ತು. ಇವಳು ನಾನೇನ್ ಮಾತಾಡಿದೆ ಅಂತ ಇವಳ ಹತ್ರ ಕೋಪ ಮಾಡ್ಕೊಂತಿದ್ದಾಳೆ ಅಂತ ಅವನು ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಇವಾಗ ನೆಕ್ಸ್ಟ್ ಡೇ ಬೆಳಗ್ಗೆ ನೋಡಿದ್ರೆ ಸಾಂಗ್ ಜ ಬಂದು ಲೀನ್ ಕೇರ್ ಕೂಡ ಮಾಡಿಲ್ವೇ, ಗಾಂಗ್ಸೋ ಜೊತೆನೆ ಸ್ಕೂಲ್ಗೆ ನಡ್ಕೊಂಡು ಹೋಗ್ತಾ ಇರೋದು. ಇದನ್ನ ನೋಡಿ ಲಿಯೋನ್ ಸ್ವಲ್ಪ ಬೇಜಾರ್ ಮಾಡ್ಕೊಂತಾಳೆ. ಆಗ ಪಕ್ಕದಲ್ಲಿರೋ ಲೀನೆ ಎಲ್ಲ ನಿಜ ಹೇಳೋದು. ಸಾಂಗ್ ಜ ಬಂದು ಒಂದು ಒಳ್ಳೆ ಆಪರ್ಚುನಿಟಿ ಸಿಗತ್ತೆ ಅಂತ ಹೇಳಿ ಗಾಂಗ್ಸೋ ಜೊತೆ ಅವಳು ಹೇಳಿರೋ ಮಾತನ್ನ ನಂಬ್ಕೊಂಡಿರೋದು. ಗಾಂಗ್ಸೋ ಅವ್ರ ಮಾವ ಯಾರೋ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಅಲ್ಲಿ ಚೇರ್ಮನ್ ಆಗಿದ್ದಾರಂತೆ, ಚಾನ್ಸ್ ಕೊಡ್ತೀನಿ ಅಂತ ಹೇಳಿದಕ್ಕೆ ಅವಳ ಹಿಂದ್ಗಡೆ ಸುತ್ತಾ ಇದ್ದಾಳೆ ಅಂದಾಗ ಲಿಯೋನ್ ಕೂಡ ಇದಕ್ ಮೇಲೆ ಏನು ಮಾತಾಡಲ್ಲ. ಅದಾದ್ಮೇಲೆ ಲಿಯೋನೇ ಸಾಂಗ್ ಜನ ಮೀಟ್ ಮಾಡ್ಬಿಟ್ಟು ಹೇಳ್ತಾಳೆ, ಇಲ್ಲೋಡು ಗಾಂಗ್ಸೋ ಯಾಕೋ ಸರಿ ಇಲ್ಲ ಅಂತ ನನ್ಗೆ ಅನಿಸ್ತಾ ಇದೆ, ಸುಮ್ನೆ ನೀನ್ ಅವಳು ಸವಸ ಮಾಡ್ಬೇಡ, ಮುಂದಕ್ಕೆ ನಿನ್ಗೆ ಪ್ರಾಬ್ಲಮ್ ಆಗುತ್ತೆ ಕಣೆ, ಬೇಡ ಅಂತ ಅವಳು ಒಳ್ಳೇದಕ್ಕೆ ಹೇಳಿದ್ರೆ ಸಾಂಗ್ ಜಗ್ಗೆ ಕೋಪ ಬಂದ್ಬಿಡತ್ತೆ. ಇಲ್ಲಿ ನೋಡು, ಇನ್ನೊಂದ್ಸತಿ ನೀನ್ ಅನ್ವಿಷ್ಟರಲ್ಲ ತಲೆ ಹಾಕ್ಬೇಡ, ನಿನ್ ಕೆಲ್ಸ ಎಷ್ಟೋ ನೀನ್ ನೋಡು, ನನ್ಗಷ್ಟೇ ಸಾಕು ಅಂತ ಮುಖ ಕೊಡಿ ಹತ್ರ ಹೇಳ್ಬಿಟ್ಟು ಹೊಟ್ಟೋದ್ಲು. ಇವರಿಬ್ರು ಈ ತರ ಮಾತಾಡ್ತಾ ಇರೋದನ್ನ ಗಾಂಗ್ಸೋ ಬಂದು ಹೊರಗಡೆಯಿಂದ ಕೇಳಿಸ್ಕೊಂಡೇ ಇದ್ದಿರ್ತಾಳೆ. ಸಾಂಗ್ ಅಲ್ಲಿಂದ ಹೋದ್ಮೇಲೆ ಗಾಂಗ್ಸೋನೆ ಬಂದು ಕೇಳ್ತಾಳೆ, ಲಿಯೋನ್ ಏನ್ ನಿನ್ ಪ್ರಾಬ್ಲಮ್, ನಾನ್ ಅವಳಿಗೆ ಒಂದು ಚಾನ್ಸ್ ನ ಕೊಡಿಸ್ತೀನಿ ಅಂತಂದ್ರೆ ನೀನೇನಕ್ಕೆ ಅದನ್ನ ಕೆಡ್ಸಕ್ಕೆ ಟ್ರೈ ಮಾಡ್ತಾ ಇದೀಯಾ, ನೀನ್ ಯಾಕೆ ತರ ಅಡ್ಡಿ ಬರ್ತಾ ಇದೀಯಾ ಅಂತ ಕೇಳಿದಾಗ ಲಿಯೋನ್ ಹೇಳ್ತಾಳೆ, ನೀನ್ ಎಂತವಳು ಅಂತ ನನ್ಗೆ ಚೆನ್ನಾಗೇ ಗೊತ್ತು, ಇನ್ನೊಂದ್ಸತಿ ನಿನ್ನಿಂದ ಏನಾದ್ರೂ ಸಾಂಗ್ ಗೆ ಪ್ರಾಬ್ಲಮ್ ಬರುತ್ತೆ ಅಂತ ನನ್ಗೆ ಗೊತ್ತಾಯ್ತು ಅಂತ ಇಟ್ಕೋ, ನಿನ್ನ ಸುಮ್ನೆ ಬಿಡಲ್ಲ ಅಂತ ಬೆದರಿಸ್ತಾಳೆ. ಇವಾಗ ಹಂಗೆ ಕ್ಲಾಸ್ ರೂಮ್ ಹತ್ರ ತೋರಿಸ್ತಾರೆ. ಎದುರುಗಡೆ ಹಾನ್ ಬರ್ತಾನೆ. ಆದ್ರೆ ಯಾರನೋ ಒಂದ್ ಮೂರನೇ ವ್ಯಕ್ತಿನ ನೋಡ್ಬಿಟ್ಟು ಹೋಗೋತರ ಲಿವ್ನ ನೋಡಿ ಮಾತಾಡ್ಸ್ ಕೂಡ ಇಲ್ಲ. ಸೈಲೆಂಟ್ ಆಗಿ ಅವ್ನ್ ಪಾಡ್ಗ ಅವ್ನ್ ಹೋಗ್ತಾ ಇರ್ತಾನೆ. ಈ ಕಡೆ ಬೆಸ್ಟ್ ಫ್ರೆಂಡ್ ಅನ್ಕೊಂಡಿರೋ ಸಾಂಗ್ ಜನು ಮಾತಾಡ್ತಾ ಇಲ್ಲ, ಈ ಕಡೆ ಹಾನ್ ಕೂಡ ಅವಾಯ್ಡ್ ಮಾಡ್ತಾ ಇದ್ದಾನೆ. ಇವಳಿಗೆ ತುಂಬಾನೇ ಬೇಜಾರಾಗೋಯ್ತು. ಎಲ್ಲರೂ ಲಂಚ್ ಬ್ರೇಕ್ ಗೆ ಅಂತ ಕ್ಯಾಂಟೀನ್ ಕಡೆ ಹೋದ್ರೆ ಇವಳು ಮಾತ್ರ ಹೋಗಲ್ಲ. ಹಂಗೆ ಕ್ಲಾಸ್ ರೂಮ್ ಅಲ್ಲಿ ಒಬ್ಳೆ ಕೂತ್ಕೊಂಡು ತುಂಬಾ ಫೀಲ್ ಮಾಡಿ ಅಳ್ತಾ ಇರ್ತಾಳೆ. ಅದೇ ಟೈಮ್ ಅಲ್ಲಿ ಕ್ಲಾಸ್ ರೂಮ್ ಹೊರಗಡೆ ಕಿಮ್ಮನ ಸರ್ ಕೂಡ ಬರ್ತಾರೆ. ಆ ಕ್ಲಾಸ್ ರೂಮ್ ನ ಪಾಸ್ ಆಗ್ಬೇಕಾದ್ರೆ ಕ್ಲಾಸ್ ರೂಮ್ ಹೊರಗಡೆ ಇರೋ ವಿಂಡೋ ಇಂದಾನೆ ಒಳಗಡೆ ಮಲ್ಕೊಂಡಿರೋ ಲೀವ್ನ ನೋಡ್ತಾರೆ. ಅವಳನ್ನ ಹತ್ರ ನೋಡಿದ ತಕ್ಷಣ ಬೇರೆ ಯಾರನ್ನ ನೋಡಿರೋ ತರ ಇವರು ಫೀಲ್ ಆಗ್ತಾರೆ. ಬೇರೆ ಒಂದು ಡ್ರೆಸ್ ಅಲ್ಲಿ ಇರೋ ಹುಡುಗಿನ ನೋಡಿತರ ಫೀಲ್ ಆಗ್ಬಿಟ್ಟು ತಕ್ಷಣ ಅವ್ರ ಕೈಲಿರೋ ಬುಕ್ ಎಲ್ಲ ಕೆಳಗಡೆ ಬಿದ್ದೋಯ್ತು. ಅದೇ ಟೈಮ್ಗೆ ಗಾಂಗ್ ಕೂಡ ಜಾಕೆ ಬರ್ತಾನೆ. ಗಾಂಗ್ ನ ನೋಡಿದ ತಕ್ಷಣ ಆ ಟೀಚರ್ ಏನು ಮಾತಾಡಲ್ಲ, ಸೈಲೆಂಟ್ ಆಗಿ ಬುಕ್ ನೆಲ್ಲ ತಗೊಂಡು ಅಲ್ಲಿಂದ ಹೊರಟೋದ್ರು. ಇವನು ಕ್ಲಾಸ್ ರೂಮ್ ಅಲ್ಲಿ ಬಂದ್ ನೋಡಿದ್ರೆ ಇವಳು ಒಬ್ಳೆ ಮಲ್ಕೊಂಡ್ ಬೇಜಾರಲ್ಲಿ ಇರೋದನ್ನ ಗಮನಿಸ್ಬಿಟ್ಟ. ಇವನು ಹಂಗೆ ಪಕ್ಕದ ಟೇಬಲ್ ಅಲ್ಲಿ ಹೋಗಿ ಮಲ್ಕೊಂತಾನೆ. ಅವಳಂಗೆ ಕಣ್ ತೆಗ್ಬಿಟ್ಟು ಹೇಳ್ತಾಳೆ, ನೀನೇನ್ ಮಾಡ್ತಾ ಇದೀಯ ಅಲ್ಲಿ ಅಂದಾಗ ಗಾಂಗ್ ಕೇಳ್ತಾನೆ, ಅದೇ ನಾನ್ ಇನ್ನ ಕೇಳ್ಬೇಕು, ಲಂಚ್ ಬ್ರೇಕ್ ಅಲ್ವಾ, ನೀನ್ ಹೋಗದೆ ಏನ್ ಮಾಡ್ತಾ ಇದೀಯ ಅಂದಾಗ ನಾನ್ ಸ್ವಲ್ಪ ಹೊತ್ತು ಒಬ್ಳೇ ಇರ್ಬೇಕು ಅಂತ ಆಸೆ ಪಡ್ತಾ ಇದೀನಿ ಅಂದಾಗ ಗಾಂಗ್ ಕೂಡ ಹೇಳ್ತಾನೆ, ನಾನು ಅದನ್ನೇ ಆಸೆ ಪಡ್ತಾ ಇರೋದು, ಒಬ್ನೇ ಇರ್ಬೇಕು ಅಂತ. ನನಗಂತೂ ಸ್ಕೂಲ್ ತುಂಬಾನೇ ಬೋರ್ ಹೊಡೆದ್ಬಿಟ್ಟಿದೆ, ಅದಕ್ಕೆ ಸ್ವಲ್ಪ ದಿನದಲ್ಲೇ ನಾನು ಸ್ಕೂಲ್ ಬಿಟ್ಟು ಹೊರಟೋಗ್ತೀನಿ. ನನಗಿಲ್ಲಿ ಯಾರನ್ನೂ ಮಿಸ್ ಮಾಡ್ಕೊಳ್ಳೋ ತರ ಫೀಲಿಂಗ್ ಇಲ್ಲ. ನಾನು ಇಲ್ಲಿಂದ ಹೋದ್ಮೇಲೆ ನಿಜವಾಗ್ಲೂ ನಿನ್ಗೆ ನನ್ ಬಗ್ಗೆ ಫೀಲ್ ಆಗುತ್ತಾ, ಬೇಜಾರ್ ಮಾಡ್ಕೊಂತೀಯ ಅಂತ ಕೇಳಿದಾಗ ಲಿಯೋನ್ ಹೇಳ್ತಾಳೆ, ಇದಕ್ ಮುಂಚೆ ನಾನು ನಿನ್ ಜೊತೆ ಯಾವ ತರ ನಡ್ಕೊಂಡೆ ಅಂತ ನನಗೆ ಗೊತ್ತಿಲ್ಲ. ಇನ್ ಕೇಸ್ ನಾನು ಇನ್ಮೇಲೆ ಕೋಪ ಮಾಡ್ಕೊಂಡಿದ್ರೆ ಅದಕ್ಕೆ ಸಾರಿ, ಇನ್ಮೇಲೆ ನಿನ್ ಮೇಲೆ ನಾನು ಕೋಪ ಮಾಡ್ಕೊಳ್ಳಲ್ಲ ಅನ್ನೋ ತರ ಹೇಳ್ತಾಳೆ. ಆಲ್ರೆಡಿ ಈಗ ಲಿಯೋನು ಒಂದು ಪ್ರಾಬ್ಲಮ್ ಅಲ್ಲಿ ಇದ್ದಾಳೆ ಅಂತ ಗಾಂಗ್ಗೆ ಚೆನ್ನಾಗೇ ಗೊತ್ತು. ಈ ಟೈಮಲ್ಲಿ ನಾನು ಸ್ಕೂಲ್ ಬಿಟ್ಟೋದ್ರೆ ಲಿಯೋನ್ಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತೇನೋ ಅಂತ ಹೇಳಿ ಈ ಸ್ಕೂಲ್ ಬಿಟ್ಟು ಹೋಗ್ಬಾರ್ದು ಅಂತ ಪ್ಲಾನ್ ಮಾಡ್ಬಿಟ್ಟು ಅವ್ರಪ್ಪ ಹತ್ರ ಹೋಗಿ ಹೇಳ್ತಾನೆ, ನಾನು ಈ ಸ್ಕೂಲ್ ಬಿಟ್ಟು ಹೋಗಲ್ಲ, ನಾನು ಇದೇ ಸ್ಕೂಲಲ್ಲೇ ಇರ್ತೀನಿ ಅಂತ. ಅದಕ್ಕೆ ಅವ್ರಪ್ಪ ಅಂತಾರೆ, ಆಲ್ರೆಡಿ ನಾವ್ ಇದ್ರ ಬಗ್ಗೆ ಮಾತಾಡಿದ್ದಾಯ್ತು, ಇನ್ನೇನು ಇಲ್ಲ ಅಂದಾಗ ಇವನಂತಾನೆ, ಮಾತಾಡೋದಿದೆ ಅಪ್ಪ ಅಂತ ಹೇಳಿ ಅವನ ಫಾರ್ಮ್ ಅಲ್ಲಿ ಸೈನ್ ಮಾಡಿದ್ದಲ್ಲ ಸ್ಕೂಲ್ ಬಿಡ್ರೋ ಫಾರ್ಮ್ ಅಲ್ಲಿ, ಅದನ್ನ ಹಂಗೆ ಕಣ್ ಮುಂದೆನೆ ಹರಿದಾಕ್ಬಿಟ್ಟ. ಇವಾಗ ನೆಕ್ಸ್ಟ್ ಡೇ ಬೆಳಗ್ಗೆನೆ ಒಂದು ನ್ಯೂಸ್ ಕ್ಲಾಸ್ ರೂಮ್ ಫುಲ್ ಆಗಿ ಸ್ಪ್ರೆಡ್ ಆಗಿರುತ್ತೆ. ಎಲ್ಲಾರ ಬೈಲು ಅದೇ ಮಾತು. ಏನ್ ವಿಷಯ ಅಂತ ನೋಡಿದ್ರೆ ಯಾವ್ದೋ ಒಂದು ಸೋಷಿಯಲ್ ಮೀಡಿಯಾನಲ್ಲಿ ಒಂದು ಆರ್ಟಿಕಲ್ ತರ ಬಂದಿರುತ್ತೆ. ಈ ತರ ಟೋಕಿನಲ್ಲಿರೋ ಒಂದು ಸ್ಕೂಲ್ ಅಲ್ಲಿ ಒಂದು ಹುಡುಗಿ ಸತ್ತೋಗಿದ್ದಾಳೆ, ಅದಕ್ಕೆ ಇನ್ನೊಂದು ಹುಡುಗಿ ಕಾರಣ. ಆ ಹುಡುಗಿನ ಸ್ಕೂಲ್ ಬಿಟ್ಟು ತೆಗೆದು ಬಿಟ್ಟಿದ್ದಾರೆ. ಆ ಹುಡುಗಿ ಟಿ ಸಿ ತಗೊಂಡೋಗಿ ಬೇರೆ ಸ್ಕೂಲ್ ಅಲ್ಲಿ ಜಾಯ್ನ್ ಆಗಿದ್ದಾರೆ ಅಂತ ತುಂಬಾ ಕ್ಲಿಯರ್ ಆಗಿರುತ್ತೆ. ಜೊತೆಗೆ ಯಾವ ಸ್ಕೂಲ್ ಬಿಟ್ಟು ಬಂದ್ರು ಅನ್ನೋ ಸ್ಕೂಲ್ ಹೆಸರು ಕೂಡ ಇರುತ್ತೆ. ಇದನ್ನೆಲ್ಲರೂ ನೋಡ್ಬಿಟ್ಟು ಗಾಂಗ್ಸೋ ಮೇಲೆನೆ ಡೌಟ್ ಪಡೋದು. ಯಾಕಂದ್ರೆ ಇವಾಗ ಅವಳ ತನ ಸ್ಕೂಲ್ ಇಂದ ಬಂದಿರೋದು, ಮೋಸ್ಟ್ಲಿ ಆ ಹುಡುಗಿನೇ ಇರ್ಬೋದೇನೋ ಅಂತ ಎಲ್ಲರೂ ಅವಳ ಬಗ್ಗೆ ಹೇಳ್ಕೊಂಡು ಅವಳ ಬಗ್ಗೆ ಮಾತಾಡಕ್ಕೆ ಶುರು ಮಾಡ್ಬಿಟ್ರು. ಈ ವಿಷಯ ಅವಳ ಕಿವಿಗೂ ಬಿತ್ತಲ್ವಾ, ಟೆನ್ಷನ್ ಆಗ್ಬಿಟ್ಲು. ಸ್ಟ್ರೇಟ್ ಆಗಿ ಗಾಂಗ್ ನ ಮೀಟ್ ಮಾಡ್ಬಿಟ್ಟು ಹೋಗ್ಬಿಟ್ಟು ಬೈತಾಳೆ, ಏನ್ ನಡೀತಾ ಇದೆ ಇಲ್ಲಿ, ನನ್ ಬಗ್ಗೆ ವಿಷಯನ ಯಾರು ಆರ್ಟಿಕಲ್ ಆಗಿ ಬರ್ದಿದ್ದು, ನೀನಾ ಅಥವಾ ಗೋಯನ್ ಪ್ಲೇಸ್ ಅಲ್ಲಿ ಇರೋ ಲಿಯೋನಾ ಅಂತ ಕೇಳಿದಾಗ ಗಾಂಗ್ಗೆ ಟೆನ್ಷನ್ ಆಗುತ್ತೆ. ಯಾವ ಬ್ರೆಮೆನಲ್ಲಿ ಇದೆಯಾ, ಫಸ್ಟ್ ಹೋಗಿ ಒಂದು ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಜಾಯ್ನ್ ಆಗು, ಈ ಜಾಗದಲ್ಲಿ ಲಿಯೋನ್ ಅಂತ ಯಾರು ಇಲ್ಲ ಅನ್ನೋ ತರ ಅಂದಾಗ ಇವಳಿಗೆ ಚೆನ್ನಾಗ್ ಅರ್ಥ ಆಯ್ತು, ನನಗ್ ತುಂಬಾ ಚೆನ್ನಾಗ್ ಗೊತ್ತು ಇಲ್ಲಿರೋದು ಲಿಯೋನೆ ಅಂತ. ಯಾಕಂದ್ರೆ ಇಲ್ಲಿರೋ ಇವಳ ಹ್ಯಾಂಡ್ ರೈಟಿಂಗ್ ಮತ್ತೆ ಟೋಕೆನ್ ಸ್ಕೂಲ್ ಅಲ್ಲಿ ಇರ್ಬೇಕಾದ್ರೆ ಅವ್ಳು ಬರೀತಾ ಇದ್ದ ಹ್ಯಾಂಡ್ ರೈಟಿಂಗ್ ಒಂದೇ ಅಂತ ನನಗೆ ಗೊತ್ತಾಯ್ತು.
ಗೊತ್ತಾಯ್ತು. ಇದನ್ನ ನಮ್ಮ ಅಪ್ಪ ಹತ್ರ ಹೇಳಿ ಎಲ್ಲರ ಹತ್ರ ಇಲ್ಲಿರೋದು ಲೀವ್ ಅಂತ ನಾನು ಪ್ರೂವ್ ಮಾಡೇ ಮಾಡ್ತೀನಿ ಅನ್ನೋ ತರ ಹೇಳ್ಬಿಟ್ಲು. ಇದರಿಂದ ಗಾಂಗ್ಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇದರಿಂದ ಹೆಂಗ್ ಅವಳನ್ನ ತಪ್ಸೋದು ಅಂತ ಯೋಚನೆ ಮಾಡ್ತಾನೆ. ಸ್ವಲ್ಪ ತಲೆಯಲ್ಲಿ ಅವ್ನು ಕೂಡ ಸ್ಕೂಲ್ ಕಡೆನೆ ಬರ್ತಾಳೆ. ಅವಳು ಬರೋದನ್ನ ನೋಡ್ಬಿಟ್ಟು ಗಾಂಗ್ ಹೋಗಿ ತಕ್ಷಣ ಅವಳ ಕೈನ ಹಿಡ್ಕೊಂಡು ನೀನ್ ಇವತ್ತು ಸ್ಕೂಲ್ಗೆಲ್ಲ ಬರ್ಬಾರ್ದು, ನೀನ್ ಬಾ ನನ್ ಜೊತೆ ಅಂತ ಹೇಳಿ ತರ ಅಂತ ಅವಳ ಕೈನ ಹಿಡ್ಕೊಂಡು ಬಸ್ ಹತ್ಕೊಂಡು ಹೊರಟೋದ. ಇದನ್ನ ಹಾನ್ ಕೂಡ ಗಮನಿಸ್ಬಿಟ್ಟ. ಎಲ್ಲೋಗ್ತಿದ್ದ ನೀನು, ಏನ್ ನಡೀತಾ ಇದೆ ಅಂತ. ಹಾನ್ ಕೂಡ ಬಸ್ ನ ಹಿಡಿಬೇಕು ಅಂತ ಹಿಂದ್ಗಡೆನೆ ಓಡೋಗ್ತಾನೆ. ಮಿಸ್ ಆಯ್ತಾ ಬಸ್ ಸಿಕ್ತಾ ಅಂತ ಗೊತ್ತಿಲ್ಲ. ಅದನ್ನ ನಾವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ. ಮುಂದೆ ಬರೋ ಎಪಿಸೋಡ್ ಕೂಡ ಆದಷ್ಟು ಬೇಗ ಬರುತ್ತೆ. ಆಕ್ಚುಲಿ ಡೈಲಿ ಆದಷ್ಟು ಅಪ್ಲೋಡ್ ಮಾಡಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಮೂವಿಗೂ ವಾಯ್ಸ್ ರೆಕಾರ್ಡ್ ಮಾಡ್ಬೇಕು, ಇದಕ್ಕೂ ವಾಯ್ಸ್ ರೆಕಾರ್ಡ್ ಮಾಡ್ಬೇಕು, ಪ್ಲಸ್ ಎರಡನ್ನೂ ನಾನು ಎಡಿಟ್ ಮಾಡ್ಬೇಕು. ಒಂದೊಂದ್ ದಿನ ಬೇಗ ಆಗ್ಬಿಡುತ್ತೆ, ಒಂದೊಂದ್ ದಿನ ಸ್ವಲ್ಪ ಪರ್ಸನಲ್ ವರ್ಕ್ ಅದು ಇದು ಅಂತಿದ್ದಾಗ ಎಪಿಸೋಡ್ ವೈಸ್ ನನ್ಗೆ ಅಪ್ಲೋಡ್ ಮಾಡಕ್ ಆಗ್ತಾ ಇಲ್ಲ. ಆಲ್ರೆಡಿ ನೋಡಿರ್ತೀರಾ 1 day 2 day ಗ್ಯಾಪ್ ಅಷ್ಟೇ. ಅದಕ್ ಮೇಲೆ ನಾನು ಜಾಸ್ತಿ ಗ್ಯಾಪ್ ತಗೊಂತಾ ಇಲ್ಲ. ಆದಷ್ಟು ನಾನು ಕಂಟಿನ್ಯೂಸ್ ಆಗಿ ಹಾಕಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಮತ್ತೆ ನೀವು ಕೇಳೋ ಪ್ರತಿಯೊಂದು ಸೀರೀಸ್ ನ ಕೂಡ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಎಲ್ಲದನ್ನು ನಾನು ಎಕ್ಸ್ಪ್ಲೇನ್ ಮಾಡೇ ಮಾಡ್ತೀನಿ, ಒಂದಾದ್ಮೇಲೆ ಒಂದು. ನೆಕ್ಸ್ಟ್ ನನ್ಗೆ ಇದೇ ಬೇಕು, ನೆಕ್ಸ್ಟ್ ನನ್ಗೆ ಇದೇ ಬೇಕು ಅಂತಂದ್ರೆ ಯಾವ್ದು ಅಂತ ನಾನು ಅಪ್ಲೋಡ್ ಮಾಡೋದು. ಅದಕ್ಕೋಸ್ಕರನೇ ನಾನು ಕಮ್ಯುನಿಟಿಯಲ್ಲಿ ಕೂಡ ಪೋಸ್ಟ್ ಹಾಕ್ಲಿಲ್ಲ. ನಾನು ಬರ್ಕೊಂಡಿರೋ ಲಿಸ್ಟ್ ಪ್ರಕಾರ ಪ್ರತಿಯೊಂದನ್ನ ಕೂಡ ನಾನು ಎಕ್ಸ್ಪ್ಲೇನ್ ಮಾಡೇ ಮಾಡ್ತೀನಿ. ಅದು ಬೇರೆ ಚಾನಲ್ ಅಲ್ಲಿ ಹಾಕಿದಾರ ಏನು ಅಂತ ಕೂಡ ನಾನು ನೋಡೋದಿಲ್ಲ. ಎಲ್ಲಾದ್ರೂ ನಾನು ಖಂಡಿತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ವಲ್ಪ ವೇಟ್ ಮಾಡಿ ಅಷ್ಟೇ. ಇದಕ್ ಮೇಲೆ ಹೇಳೋದೇನಿಲ್ಲ. ಮತ್ತೆ ನಿಮ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು.